ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹಬ್ಬಕ್ಕೆ ಹೋಗ್ಬೇಕು ಅಂತಂದು ಹೇಳಿ ಮೇಸ್ಟಿಗೆ ಬಂದ್ಬಿಟ್ಟಿವಿ. ನೋಡಿದ್ರೆ ಬಸ್ಸೇ ಸಿಗ್ತಾ ಇಲ್ಲ, ಫುಲ್ಲು ರಶ್ ಇದೆ. ಅದಕ್ಕೆ ತಲೆ ಓಡ್ತಾ ಇಲ್ವಲ್ಲ, ಸರಿ ಅಟ್ಲೀಸ್ಟ್ ಕಾಫಿ ಅದು ತಗೊಳಕ ಅಂತ ಹೋಗೋಣ ಅಂತ ಹೋದ್ವಿ. ಕಾಫಿ ನೋಡಿದ್ರೆ ಕಾಫಿನಿಲ್ಲ, ಟೀನಿಲ್ಲ, ಎಲ್ಲ ಟಿಫನ್ ನಿಂತಿತ್ತವ್ರೆ. ಅದಕ್ಕೆ ಬಸ್ಸಿಗೆ ಗಾಯ್ಸ್ ನೋಡಿ ಫುಲ್ಲು ಎಷ್ಟು ರಶ್ ಇದೆ ಅಂದರೆ ಉಗಾದಿ ಹಬ್ಬ ಮೆಜೆಸ್ಟಿಕ್ಕಲ್ಲಿ ಆಲ್ರೆಡಿ ಫುಲ್ಲು ಮಿಂಚ್ತಾ ಇದೆ. ಅದಕ್ಕೆ ಕಾಫಿಗೂ ಬಂದಿದೆ. ಫೈನಲಿ ಟೀ ಯಾರು ತಗೊಂಡ್ಮೇಲೆ ಫುಲ್ಲು ಎನರ್ಜಿ ಬರ್ತಂತ ಟೀ ತಗೊತಾವಳೆ ನಮ್ಮ ಫ್ರೆಂಡು ನೋಡಿ. ಥ್ಯಾಂಕ್ ಯು. ಫೈನಲಿ ಟೀ ಕುಡಿತಾ ಇದ್ದೀವಿ. ಬಸ್ ಹುಡುಗ ಫ್ರೆಂಡಾಗಿ ತೋರಿಸ್ಬಿಡಕ್ಕೆ ಹಾಗೆ ಬರ್ತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ಫೈನಲಿ ಬಸ್ ಸಿಕ್ತು. ಜಗಳ ಮಾಡಿ ಏನೋ ಮಾಡಿ 3 ಸೀಟ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ವಿ ನೋಡಿ. ಈಗ ನಮ್ಮೂರ ಕಡೆ ಪಯಣ ಹೊಡ್ತಾ ಇದೆ. ತುಂಬ ರೀಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಗೈಸ್ ಎಲ್ಲ ಕೂತ್ಕೊಬಿಟ್ವಿ. ಇವಾಗ ನೋಡಿ ಅಲ್ಲಿ ಸೌತೆಕಾಯಿ ಎಲ್ಲ ಶೇಂಗಾ ಎಲ್ಲ ಬಂತು, ತೊಗೊಂಡು ತಿಂತಾ ಇದ್ವಿ. ಫುಲ್ಲು ಶಕೆ ಅಂದರೆ ಶಕೆ ಫುಲ್ಲು. ಸರಿ ಆಯಿತು ಇರಲಿ ಅಂತೇಳಿ ತೊಗೊಂಡು ತಿಂತಾ ಇದ್ವಿ. ಗೈಸ್ ಇವಾಗ ಶಿರಾ ಅಂತ ಸ್ಟಾಪ್ ಕೊಟ್ಟಿದ್ರು. ಇವಾಗ ಕಾಫಿ ತೊಗೊಳ್ಳೋಣ ಅಂತ ಹೋಗಿದ್ವಿ. ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಕಾಫಿ ಕೊಡ್ತಾ ಇದ್ದಾರೆ, ಬರ್ತಾರೆ. ಕಾಫಿ ಕುಡಿದ್ಬಿಟ್ಟು ಮತ್ತೆ ನಮ್ಮೂರ ಕಡೆ ಹೊರಡುವ ಸಮಯ. ತಾಳ್ರ ನೋಡಿ, ಉಗಾದಿ ಎಲ್ಲ ಕಡೆ ಹರಡಿದೆ. ಟೀ ತೊಗೊಂಡ್ವಿ, ಕುಡಿದ್ಬಿಟ್ಟು ಹೋಗಿ ಟೀ ತೊಗೊಂಡು ಬಂದ್ಬಿಟ್ಟು ಕೇಳೋಣ. ಟೀ ಕುಡಿತಿದ್ದಲ್ಲ ಏನು ಅನಿಸ್ತೈತಿ? ಚೆನ್ನಾಗಿದೆ, ಅದೇನೋ ಮಿಸ್ಸಿಂಗ್, ಅದೇನಂತ ಗೊತ್ತಾಗಿಲ್ಲ. ಆದರೆ ಬಜ್ಜಿ ಇರಬೇಕಿತ್ತು, ಅವಳಿಗೆ ಬಜ್ಜಿ ಇರ್ಬೇಕಿತ್ತು ಅಂತ ಬಜ್ಜಿ ಸಿಗಲಿಲ್ಲ. ಆಮ್ಲೆಟ್ ಟೇಸ್ಟ್ ಕಡಿಮೆ ಇದೆ, ಬಟ್ ಓಕೆ. ನೋಡಿ ಗಾಯ್ಸ್, ಆಲ್ರೆಡಿ ಬಸ್ ಊರಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಿದೆ. ಇದು ಅಲ್ಲಿ 2ನೇ ಸಲ ಕುಡಿತಾ ಇದ್ವಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತೀವೋ ಮತ್ತೆ ಟೀ ಕುಡಿದು ಮಾಡ್ಕೊತೀವೋ ಗೊತ್ತಿಲ್ಲ, ನೋಡೋಣ. ಓಕೆ ಗೈಸ್ ಹೆಂಗೆ ಗೊತ್ತಾ, ನಮ್ಮ ಫ್ರೆಂಡು ಬೇಡ ಅಂತ ಅಂದ್ಬಿಟ್ರು. ಇವಳು ಇಲ್ಲ ಆಮ್ಲೆಟ್ ಹಾಕ್ತಾಯಿದ್ರು. ಸರಿ ಆಯಿತು ಆಮ್ಲೆಟ್ ನೋಡೋಣ ಬಾ ಟೇಸ್ಟ್ ಹೆಂಗಿರುತ್ತೆ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು. ಅದನ್ನು ತೊಗೊಂಡು ನೋಡಿ ಇಸ್ಕೊಂಡು ಬಂದು ಫುಲ್ ಹಾಕ್ತಾವ್ರೆ. ಅಲ್ಲಿಂದ ಇಲ್ಲಿ ಬಂದಮೇಲೆ ಬಂದಾದಮೇಲೆ ಆಮ್ಲೆಟ್ ಟೇಸ್ಟ್ ಮಾಡ್ತಾಯಿದ್ವಿ. ಹೆಂಗಿದೆ ಏನಂತೇಳಿ ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ತಿಂತಾಯಿದ್ವಿ. ಬಟ್ ಚೆನ್ನಾಗಿತ್ತು, ಓಕೆ ಪರವಾಗಿಲ್ಲ. ನೀವು ಏನಾದರೂ ಶಿರಾ ಹತ್ರ ಏನೋ ಸ್ಟಾಪ್ ಮಾಡಿ ಟ್ರೈ ಮಾಡಿ. ಫೈನಲಿ ಚಿತ್ರದುರ್ಗ ರೀಚ್ ಆಗಿ 1:30 ಕರೆಕ್ಟಾಗಿ ಹೋಗ್ಬಿಡ್ತೀವಿ. ಮನೆಗೆ ಸಿಗೋಣ. ಗೈಸ್ ಮನೆ ರೀಚ್ ಅದೇ ಗೈಸ್. ಫೈನಲಿ ಮಾಡ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಹಬ್ಬ ಸ್ಟಾರ್ಟ್ ಮಾಡೋಣ. ಓಕೆ, ಗುಡ್ ನೈಟ್. ಗೈಸ್ ನೋಡಿ ನಾವು ಬೆಳಗ್ಗೆ ಎದ್ರಷ್ಟು ಅಪ್ಪಾಜಿ ತೊಗೊಂಡು ಬಂದುಬಿಟ್ಟಿತ್ತು. ನೋಡಿದ ತಕ್ಷಣ ಫುಲ್ ಖುಷಿ. ಹಾಯ್ ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆ ಯುಗಾದಿ ಹಬ್ಬದ ದಿನ ನಮ್ಮದು ಈ ಥರ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವೇನು ತೋರಣ ರೆಡಿ ಮಾಡೋದಕ್ಕೆ ಎಲ್ಲ ಮನೆ ಫಸ್ಟ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಮನೆ ಕೆಲಸ ಎಲ್ಲ ಬೇಗ ಬೇಗ ಎಲ್ಲ ಮುಗಿಸ್ಕೊಂಬಿಟ್ಟು ತೋರಣ ಕಟ್ಟೋದಕ್ಕೆ ರೆಡಿ ಆಗಬೇಕು. ಅದಕ್ಕೆ ಫಸ್ಟ್ ಕಸ ಬಿಟ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಓಕೆ ಗೈಸ್ ನೋಡಿ, ನಾವು ತೋರಣ ಕಟ್ಟೋದಕ್ಕೆ ರೆಡಿ ಮಾಡೋಕ್ಕೆ ಕೂತಿದ್ದೀವಿ. ಏನೋ ಗುಣ ಮಾಡ್ತಾ ತಾನೆ? ಅವಳು ಅಲ್ಲೇ ಸ್ಟೇಟಸ್ ಹಾಕೋಕೆ ಮಾಡ್ಕೊಂಡು ಕೂತವಳೆ. ನಮ್ಮಮ್ಮ ಬೇವು ಬೆಲ್ಲ ಮಾಡೋದಕ್ಕೆ ಬೇವಿನ ಹೂವು ಸಪ್ರೇಟ್ ಮಾಡ್ತಾ ಐತೆ. ನೋಡಿ ವರ್ಷ ಅಷ್ಟೇ ನಾವು ಈ ಥರ ರೆಡಿ ಮಾಡ್ತಾಯಿರ್ತೀವಿ. ಈ ಥರ ಸಪ್ರೇಟು ಫಸ್ಟ್ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನಾನು ನಮ್ಮ ಅಪ್ಪ ಸೇರಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಾಗಿಲು ತೋರಣ ನೋಡ್ತಾವಳೆ ಬಾಗಿಲಿಗೆ. ಆಗುತ್ತಲ್ಲ, ದೇವ್ರ ಮನೆಗೆ ಬಾಗಿಲು ಕಟ್ತಾ ಇದ್ದಾರೆ ಅಪ್ಪಾಜಿಯವರು. ಮಾವಿನ ಸೊಪ್ಪು ಏನಮ್ಮ ಯಶು, ಏನು ಅನಿಸ್ತೈತಿ ನಿನಗೆ? ಬಂದು ಖುಷಿ ಆಗ್ತೈತಿ. ಅದೇ ರಜೆ ಸಿಕ್ಕಿಲ್ಲ ಅಂತ ಬೇಜಾರಾಗ್ತೈತಿ ಅಲ್ಲ. ಅಮ್ಮು ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಹೇಳು. ನೋಡಿ ಗೈಸ್, ತೋರಣ ಎಲ್ಲ ಆಯ್ತು. ಎಣ್ಣೆ ಹಚ್ಕೊಳ್ಳೋಣ. ಅಮ್ಮ ಬಂದಿದ್ದಾಳೆ ಈಗ ಎಲ್ಲ ಎಣ್ಣೆ ಹಚ್ಚ. ಅಮ್ಮು ಏನಾದ್ರು ಹೇಳಮ್ಮು.
ಹಾಯ್ ಮಾಡು, ಅಮ್ಮ ಹಾಯ್ ಮಾಡು. ನಾವು ಮೆಹಂದಿ ಹಾಕೊಂಡಿದೀವಿ. ನಮ್ಮ ಮೆಹಂದಿ ಎಲ್ಲ ಹಾಕೊಂಡ್ಬಿಟ್ಟು ಫುಲ್ ರೆಡಿ ಹಾಕೊಂಡಿಲ್ಲ. ಚೆನ್ನಳ ಹಾಕೊಂಡಳೆ ಶುಭಿ. ನಿನಗೆ ಕಾವು ಇಷ್ಟನಾ ನಾನು ಇಷ್ಟನಾ? ಯಾಕಂದ್ರೆ ಪಾಪ ಚಿಕ್ಕು ಇದ್ದಾನು ಅವಳ ಜೊತೆನೆ ಜಾಸ್ತಿ ಇರೋದು, ಅದಕ್ಕೆ ಶುಭಿ ಇಷ್ಟ. ಶುಭಿ. ಓಕೆ ಗಾಯ್ಸ್, ಎಣ್ಣೆ ಹಚ್ಕೊಳ್ಳೋಣ. ನೆಕ್ಸ್ಟ್ ಬಿಸಿಲು ನೋಡಿ ನಾನು ಅಪ್ಪಾಜಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಇಲ್ಲಿ ಬಣ್ಣ ಹಚ್ಚಿದ್ವಿ. ಕೃಷ್ಣಮೂರ್ತಿ ಅವರೇ ಹಾಕಕ್ಕೆ ನಿಲ್ಲಿಸ್ತಾ ಇದ್ರ? ಹಾಕಿ ಆಗಿದೆ ನನ್ನ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಅಮ್ಮು ಮಾಡಿ ಗೈಸ್. ನೋಡಿ ಗೈಸ್, ನಮ್ಮ ಮನೆ ಹತ್ರ ಎಲ್ಲ ಎಣ್ಣೆ ಹಚ್ಕೊಂಡು ಹೆಂಗ್ ಇದು ಮಾಡ್ತಾವ್ರ ಅಂತ. ಆ ಹೂನ ಅಳ್ಳಿ ತನ್ಕೊಂಡ್ರಲ್ಲೇ. ಗೈಸ್ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ. ಇಲ್ಲೇನೋ ಮಳೆ ಬಂದಿತ್ತು, ನಮ್ಮ ಅಕ್ಕ ಬಳೆ ನೋಡ್ತಾ ಇದ್ಲು. ಅಮ್ಮ ಒಳಗಡೆ ಹೋಳಿಗೆ ಮಾಡ್ತಾ ನೋಡಿದ್ದೀನಿ. ನಮ್ಮ ಅಮ್ಮ ಒಳಗಡೆ ಹೋಳಿಗೆ ಮಾಡ್ತಾ ಇತ್ತು. ನಾನು ಹೋಗ್ಬಿಟ್ಟು ಕೇಳ್ತಾಯಿದ್ದೆ ಯಾವ ಥರ ಹೆಂಗೆ ಮಾಡೋದು ಏನು ಅಂತೇಳ್ಬಿಟ್ಟು. ನಾನು ಮಾಡಿದ್ದೀನಿ, ಬಟ್ ಇದು ಎಲ್ಲರಿಗೆ ಟ್ರೈ ಮಾಡಿಲ್ಲ. ಅದಕ್ಕೆ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಹೋಳಿಗೆ ಮಾಡೋದನ್ನ ನೋಡ್ಕೊತ ಕೂತಿದ್ದೆ. ನಾನು ಚಿಕ್ಕವಳಿದ್ದಾಗಿದೆ ನಮ್ಮ ಅಮ್ಮ ಮಾಡ್ಬೇಕಾದ್ರೆ ಎಲ್ಲನೂ ಕೊಡ್ತಿದ್ದೆ. ಲಾಸ್ಟಿಗೆ ಒಂದೊಂದು ಹೋಳಿಗೆ ಬಿಟ್ಕೊಡ್ತಾಯಿತ್ತು, ಮಾಡು ನೀನು ಅಂತಂದು ಹೇಳ್ಬಿಟ್ಟು ಲಾಸ್ಟಿಗೆ ಒಂದೊಂದು ಮಾಡ್ತಾಯಿದ್ದೆ. ಬಟ್ ಇದು ಎಲೆ ಹೋಳಿಗೆ ಮಾತ್ರ ನಮ್ಮ ಅಮ್ಮನೇ ಮಾಡೋದು ಯಾವಾಗ್ಲೂ. ಅದಕ್ಕೆ ಏನಂತಂದರೆ ಏನು ಚೆನ್ನಾಗಾಗುತ್ತೆ ಗೈಸ್. ಏನಂತಂದರೆ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಂತೆ. ಫಸ್ಟ್ ಚೆನ್ನಾಗಿ ಹಿಟ್ಟು ಯಾವಾಗ ನಾವು ಕಲಿಸ್ಕೊತೀವೋ ಆವಾಗ ನಮಗೆ ಎಲೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ನಮ್ಮಮ್ಮ. ಆವಾಗಲೇ ಗೊತ್ತಾಗಿದ್ದು, ಓ ಈ ಥರ ಟ್ರಿಕ್ಸ್ ಇದೆಯಾ ಅಂತ. ಎಲೆ ಹೋಳಿಗೆ ಚೆನ್ನಾಗಿ ಹಿಟ್ಟು ಯಾವಾಗ ಚೆನ್ನಾಗಿ ಬರುತ್ತೋ ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತಂತೆ. ಇವಾಗ ಈ ಥರ ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡು ಹೂರಣ ಇಟ್ಬಿಟ್ಟು ಆಮೇಲೆ ಲಟ್ಟಿಸ್ಕೊಳ್ಳುತ್ತೆ ಅದನ್ನು, ಹೋಳಿಗೆನ ಚೆನ್ನಾಗಿ ಬರುತ್ತೆ ಗಾಯ್ಸ್. ಸ್ವಲ್ಪ ಒಂದೊಂದ್ಸಲ ನೀವೊಂದ್ಸಲ ಟ್ರೈ ಮಾಡಿ ಗಾಯ್ಸ್. ನಮ್ಮಮ್ಮ ಹೋಳಿಗೆ ಇಷ್ಟ. ಇದನ್ನು ಸಪ್ರೇಟ್ ದೇವ್ರಿಗೆ ಮಾಡಿ ಇದು ಊಟ. ಗಾಯ್ಸ್ ಎಣ್ಣೆ ಹಾಕಿದ್ವಿ. ನಮ್ಮ ಅಕ್ಕ ಇನ್ನೂ ಹಾಕತ್ತಾ ಅವಳೆ ಗೊತ್ತಿಲ್ಲ ಇನ್ನು. ನಮ್ಮ ಅಪ್ಪಾಜಿಗೆ ನಾನು ಹಚ್ಚಿದ್ದೆ ಆಲೆ. ಅಪ್ಪ ಫುಲ್ ಸ್ವಲ್ಪ ಡ್ರೈಯಾಗಿ ಕೂತಿದೆ. ನಾನೀಗ ಹಾಕಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಎಲ್ಲ ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಬೇಕು. ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ನಮಗೆ ಯುಗಾದಿನೇ ಹೊಸ ವರ್ಷ. ನೋಡಿ ಗೈಸ್, ಎಣ್ಣೆ ಹಚ್ಚಿದ್ದೀವಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಸ್ನಾನ ಮಾಡಬೇಕು. ವರ್ಷಕ್ಕೊಂದ್ಸಲ ಹಳ್ಳೆಣ್ಣೆ ಸ್ನಾನ ಮಾಡಿ ಒಳ್ಳೆಯದು. ಏನು ಗೊತ್ತಾ ಗೈಸ್, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನಮ್ಮ ದಣ್ಣವ್ರ ಮನೆಗೆ ಒಂದು ರೌಂಡ್ ಬಂದೀನಿ. ನಾನಾ ನೋಡಿ ಎಲ್ಲ ಟೀ ಕುಡಿತಾವ್ರೆ. ನಾನೊಂದು ರೌಂಡು ಹಾಕೊಂಡು ಹೋಗೋಣ ಬಂದಿದ್ದೆ. ನೋಡಿ ಆಳೆಲ್ಲ ನಳಿಯ ರೆಡಿಯಾಗಿ ಕೂತವ್ರಿ. ಹಬ್ಬದಲ್ಲಿ ಗೈಸ್ ಬನ್ನಿ ಟೀ ಕುಡಿರಿ ಗೈಸ್. ಈಗ ಏನು ಗೊತ್ತಾ, ಇಷ್ಟೊತ್ತು ಎಲ್ಲ ಅದು ಕೆಲಸ ಎಲ್ಲ ಮಾಡ್ಕೊಂಡ್ರು. ಇವಾಗ ಇನ್ನೇನು ಆಯಿಲ್ ಹಾಕ್ಬಿಟ್ಟಿವಿ. ಇದು ಆದಮೇಲೆ ಒಂದು ಹಾಫ್ ಆನ್ ಅವರ್ ಹಿಂಗೆ ಸ್ವಲ್ಪ ಓಡಾಡ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ತಿರುಗಿ ಬೇಕು ನಾವು ಎಣ್ಣೆ ಹಚ್ಕೊಂಡು ತಿರ್ಗಾ ಆಮೇಲೆ ಸ್ವಲ್ಪ ಹಿರಿಯರ ಪೂಜೆ ಮಾಡಬೇಕು. ಗೈಸ್ ಫ್ರೆಶ್ ಆಗಿ ಬಂದ್ಬಿಟ್ಟೆ. ಇವಾಗ ಹಿರಿಯರ ಪೂಜೆ ಜೋಡಿಸ್ಕೋಬೇಕು. ಫೋಟೋ ತೊಗೊಂಡು ಅಂತ ಅದನ್ನ ಫೋಟೋ ಕ್ಲೀನ್ ಮಾಡ್ತಾ ಇದ್ದೀನಿ. ಒರೆಸ್ಬಿಟ್ಟು ರೆಡಿ ಮಾಡೋಣ ಪೂಜೆಗೆ. ಜೋಡಿಸ್ತಾ ಇದ್ದೀನಿ. ನಮ್ಮ ತಾತನ ಫೋಟೋ ಎಲ್ಲ ಕ್ಲೀನ್ ಮಾಡಿದೆ. ಒಂದೊಂದೇ ಜೋಡಿಸ್ತಾ ಇದ್ದೀನಿ. ಜೋಡಿಸ್ಬಿಟ್ಟು ಪೂಜೆ ಮಾಡಬೇಕು. ಈಗ ನೋಡಿ ನಮ್ಮ ಮನೆ ದೇವರಿದು ಎಲ್ಲ ಮನೆ ದೇವರೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಇನ್ನೇನು ಪೂಜೆ ಮಾಡಬೇಕು. ಎಲ್ಲ ಪೂಜೆ ಮಾಡಿದ್ವಿ. ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ನಮ್ಮ ದೇವರ ಮನೆ. ಯಾವುದೇ ಕಾಯಿಟ್ಟು ಪೂಜೆ ಮಾಡಿದ್ರು ನಮ್ದು ಅದು ತೆಂಗಿನ ಮರ ಬಂದುಬಿಡುತ್ತೆ ಗಾಯ್ಸ್. ಇಲ್ಲಿ ನಮ್ಮ ತಾತಂಗಿರಿಯರ ಪೂಜೆ ಮಾಡಿದ್ವಿ. ಎಲ್ಲ ಮಾಡಿದ್ವಿ. ಪೂಜೆನ ಮಾಡಿಬಿಟ್ಟು ಈಗ ಊಟ ಕೂತಿದ್ದೀವಿ. ಬನ್ನಿ ಮನೆ ಊಟ, ಹೋಳಿಗೆ ಊಟ ತೋರಿಸ್ತೀನಿ. ಎಲೆ ಹೋಳಿಗೆ, ಬಾಳೆದೆಲೆ ಊಟ, ಪಲ್ಯ, ಸೊಂಡಿಗೆ ಮಾಡಿದ್ದಾರೆ. ಇದು ಪೂಜೆ ಮಾಡಿದ್ದು ಗಾಯ್ಸ್. ಅಲ್ಲಿ ನಾವು ಮಾಡ್ಕೊಂಡು ತಿಂದು ನೋಡಿ 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 ಬೇಜಾರಾಗ್ಬಿಡುತ್ತೆ. ಮನೆಗೆ ಬಂದಾಗ ನಿಜ ಊಟ ಎಷ್ಟು ಇಷ್ಟ ಆಗುತ್ತೆ ಅಂದರೆ ತುಂಬ ಇಷ್ಟಪಟ್ಟು ಆಸೆಪಟ್ಟು ತಿನ್ನಬೇಕು ಆ ಥರ ಆಗುತ್ತೆ.
ತುಂಬ ಚೆನ್ನಾಗಿದೆ ಗಾಯ್ಸ್. ಎಲೆ ಹೋಳಿಗೆ ಊಟ ಸೂಪರಾಗಿದೆ. ಬನ್ನಿ ಗಾಯ್ಸ್ ಎಲ್ಲರೂ ಊಟ ಮಾಡೋಣ. ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹೋಳಿಗೆ ಸಾರು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಗಾಯ್ಸ್. ಹಿಂಗೆ ಸಖತ್ತಾಗಿದೆ. ಸಖತ್ತಾಗಿದೆ ಗೈಸ್. ಗೈಸ್ ನೋಡಿದ್ರಲ್ಲ, ನಿನ್ನೆ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಬಂದ್ವಿ. ಯುಗಾದಿ ಹಬ್ಬ ಆಯಿತು. ಏನು ಬೇಜಾರು ಅಂತಂದರೆ ನನ್ನ ತಮ್ಮ ಈ ಸಲ ರಜೆ ಸಿಕ್ಕಿಲ್ಲ ಅಂತ ಅವ್ನು ಬರೋಕ್ಕಾಗಲಿಲ್ಲ. ಅವನೊಂದು ಬೈದರೆ ಫುಲ್ಲು ಕಂಪ್ಲೀಟ್ ಆಗ್ತಾಯಿತ್ತು. ಎಲ್ಲೊಂದು ಕಡೆ ಬೇಜಾರು ಆಗುತ್ತೆ, ಒಬ್ಬರಿಲ್ಲ ಅಂದರೆ. ಲಾಸ್ಟ್ ಟೈಮು ಅವನಿದ್ದ ನಾನಿರಲಿಲ್ಲ, ಈ ಸಲ ನಾನಿದ್ದೀನಿ ಅವನಿರಲ್ಲ. ಇಬ್ಬರು ಒಂದೇ ಸಲ ನಾವು ಜಾಸ್ತಿ ಸಿಗೋದೇ ರೇರು, ಯಾವಾಗೋ ಒಂದೊಂದು ಸಲ. ಮೊನ್ನೆ ಸಿಗಂದ್ರಿಗೆ ಹೋಗಿ ಬಂದ್ವಿ. ಅದಾದಮೇಲೆ ಮತ್ತೆ ಹಬ್ಬಕ್ಕೆ ಬರ್ತಾನೆ ಅಂತ ಅಂದ್ಕೊಂಡ್ವಿ, ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅವ್ನು ಬಂದರೆ ನಾನು ಬರೋಕ್ಕಾಗಲ್ಲ, ನಾನು ಬಂದರೆ ಅವ್ನು ಬರೋಕ್ಕಾಗಲ್ಲ. ಈ ಥರನೇ ಆಗ್ತಿರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ವೀಡಿಯೋ ಮಾಡೋದಕ್ಕೆ ಕೈಯಲ್ಲೇ ಇಟ್ಕೊಂಡು ಮಾಡಬೇಕಲ್ಲ. ಸರಿ ಆಯಿತು, ನಮ್ಮ ಮನೇಲಿ 2 ಟಿಕ್ ಟಾಕ್ ಸ್ಟ್ಯಾಂಡ್ ಇತ್ತು. ಫಸ್ಟಿಗೊಂದು ರಿಂಗ್ ಲೈಟ್ದೊಂದು ತೊಗೊಂಡಿದ್ವಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಟಿಕ್ ಟಾಕ್ ಸ್ಟ್ಯಾಂಡು ತೊಗೊಂಡಿದ್ದೀನಿ. ಏನು ಅಂದರೆ ಟಿಕ್ ಟಾಕ್ ಸ್ಟ್ಯಾಂಡ್ ಸಿಕ್ಕಿದೆ, ಬಟ್ ಇಲ್ಲಿ ಮೇಲ್ಗಡೆ ಫೋನ್ ಇರ್ತಾರಲ್ವ, ಇದು ಸಿಗಲಿಲ್ಲ ಗಾಯ್ಸ್. ಬೇಜಾರಾಯಿತು. ಅದಕ್ಕೆ ನೋಡಿ ಸರ್ಚ್ ಮಾಡಬೇಕು, ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡೋಗೋಣ ಅಂತ ಗೈಸ್. ಮತ್ತು ಯುಗಾದಿ ಹಬ್ಬ ಅಂತಂದರೆ ನಮಗೆ ಯುಗಾದಿ ಅಂದರೆ ಹೊಸ ವರ್ಷ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬ ಏನೇ ಜೀವನದಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ, ಜೀವನ ಪೂರ್ತಿ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಬೇವು ಬೆಲ್ಲ ತಿಂದು ಹೊಸ ವರ್ಷ ಸ್ಟಾರ್ಟ್ ಮಾಡೋದು. ಮುಂದಿನ ವರ್ಷ ಯುಗಾದಿ ಬರೋವರೆಗೂ ಸಿಹಿನೇ ಆಗಿರಲಿ ಕಹಿನೇ ಆಗಿರಲಿ, ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ದಿದ್ದೆ, ಎರಡೂ ಹೊಂದ್ಕೊಂಡು ಬಾಳಿದ್ರೇ ಜೀವನ ಆಗೋದು. ಅದಕ್ಕೋಸ್ಕರ ಜೀವನ ನೆಕ್ಸ್ಟ್ ಈಗ ಬರೋ ಇಯರ್ ಆಗಿರ್ಬೋದು, ನೆಕ್ಸ್ಟ್ ಇಯರ್ವರೆಗೂ ಆಗಿ ಏನೇ ಬರಲಿ, ಸಿಹಿನೇ ಬರಲಿ ಕಹಿನೇ ಬರಲಿ, ಅದಕ್ಕೋಸ್ಕರ ನಾವು ಬೇವು ಬೆಲ್ಲ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ಹಬ್ಬನ. ನೋಡಿದ್ರಲ್ಲ ಗೈಸ್, ಒಂಥರ ಯುಗಾದಿ ಒಂಥರ ಏನೋ ಖುಷಿ ಕೊಡುತ್ತೆ. ಹಿರಿಯರಿಗೆಲ್ಲ ಪೂಜೆ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಒಂದೇ ಹಬ್ಬ ಬರ್ತಾ ಬರ್ತಾ ಹೋಗ್ತಾವೆ ಒಂದೊಂದೇ. ಚೆನ್ನಾಗಿದೆ, ನೋಡೋಕೊಂಥರ ಖುಷಿ ಆಗುತ್ತೆ. ಎಲ್ಲ ನಮ್ಮೂರಿಗೆ ಬರೋಕ್ಕೂ ಅದಕ್ಕೆಲ್ಲ ತುಂಬ ಕಷ್ಟಪಟ್ಟು ಹೆಂಗೋ ಏನೋ ಮಾಡ್ಕೊಂಡು ಬಂದು ಹಬ್ಬ ಮಾಡಿದ್ವಿ. ಇದು ಇನ್ನೊಂದು ಪಾರ್ಟ್ 1. ನಮ್ಮದ್ರಲ್ಲಿ ಪಾರ್ಟ್ 2 ಇನ್ನೊಂದಿದೆ. ನಾವು ಯುಗಾದಿನ ಇಷ್ಟಕ್ಕೆ ಎಂಡ್ ಮಾಡೋದಿಲ್ಲ. ಇದು ಪಾರ್ಟ್ 1. ಪಾರ್ಟ್ 2 ಅಲ್ಲಿ ಮತ್ತೆ ಬರ್ತೀನಿ. ಪಾರ್ಟ್ 2 ಅಲ್ಲಿ ಏನಿರುತ್ತೆ ಅಂತ ಕ್ಯೂರಿಯಾಸಿಟಿ ಸ್ವಲ್ಪ ಹೇಳ್ತೀನಿ. ಏನು ಅಂದರೆ, ನಮ್ಮೂರಲ್ಲಿ ಗ್ರಾಮ ದೇವತೆಗಳು ಅಕ್ಕ ತಂಗಿ ಭೇಟಿ ಆಗುತ್ತೆ. ಆ ಭೇಟಿಲಿ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಕ್ಕ ತಂಗಿ ದೇವ್ರ ಹೆಸರು ಏನು ಗೊತ್ತಾ? ಕೊಲ್ಲಾಪುರದಮ್ಮ, ಚೌಡಮ್ಮ ಅಕ್ಕ ತಂಗಿಯವರು ಭೇಟಿ ಆಗುತ್ತೆ. ಆ ಭೇಟಿ ನಾನು ನೆಕ್ಸ್ಟ್ ಲಾಗಲ್ಲಿ ಪಾರ್ಟ್ 2 ಅಲ್ಲಿ ಬರ್ತೀನಿ. ಕ್ಯೂರಿಯಾಸಿಟಿಯಿಂದ ಕಾಯ್ತಾರಿ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಗೈಸ್. ಬಾಯ್.